ನಮಸ್ಕಾರ. ಇದು GBH63 ಅಪ್ಡೇಟ್ ಚಾನಲ್. ಕರ್ನಾಟಕ ಸರ್ಕಾರದ ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಆಯೋಜಿಸಿರುವ ದಾವಣಗೆರೆಯ ಬಾಪೂಜಿ ಸಭಾಂಗಣದಲ್ಲಿ ನಿನ್ನೆ ಆರಂಭವಾದ ಮಕ್ಕಳ ನಾಟಕೋತ್ಸವದಲ್ಲಿ 2ನೇ ದಿನ ನಡೆದ ನಾಟಕೋತ್ಸವದಲ್ಲಿ ಇಂದು ಮಂಡ್ಯ ಜಿಲ್ಲೆಯ ಮಕ್ಕಳ ಯಕ್ಷಗಾನ ಪ್ರದರ್ಶನವಾಯಿತು. ಈ ಕಾರ್ಯಕ್ರಮ ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು SS ಕೇರ್ ಟ್ರಸ್ಟ್ ಸಹಯೋಗದಲ್ಲಿ ನಡೆಯುತ್ತಿದೆ. ಇಲ್ಲಿ ಮುಖವೀಣೆ ಕಲಾವಿದ ನಾರಾಯಣಸ್ವಾಮಿ ಮತ್ತು ಭಾಗವತ TS ರವೀಂದ್ರ, ಮುಖವೀಣೆ ಇದು ಸಿದ್ದರಾಜು ಸರ್ ಮೊದಲಾದವರು ಇದನ್ನ ಯಾರು ಕಂಪ್ನಿ ಒಳಗೆ ಮಾಡಕ್ಕಾಗಲ್ಲ. ಇದನ್ನ ಸ್ವಂತ ಕೊಲಿಸ್ಬೇಕು ಸರ್. ಇಲ್ಲಿ ಆಚಾರಕಲ್ ಕೊಲಿಸ್ಬೇಕು. 9 ಇಂಚು ಇದಕ್ಕೂ 7 ಮನೆ ಇದೆ. ಮೇಲ್ಕಂಟ್ಗನ ಆಚಾರಕಲ್ ಮಾಡಿಸ್ಬೇಕು. ಮೇಲೆ ಹೊಲಗೆರೆ ಐತಲ್ಲ ಸರ್, ಇದು ನಾವು ಸ್ವಂತ ಕುಂತ್ಕೊಂಡು ನಾವೇ ತಯಾರು ಮಾಡಬೇಕು. ಯಾವ ಅದಕ್ಕೆ ಬರ್ತದೆ ಅದು ನೋಡ್ಕೊಂಡು ಮಾಡಬೇಕು. ಇದು ಬೆಳ್ಳಿ 4ಕ್ಕೆ ಮಾತ್ರ ಸುತ್ತಿ ಬರ್ತದೆ ಸರ್. ಇದು ವಿಶೇಷವಾದ ಕಂಪ್ನಿ ಒಳಗೆ ಸಿಕ್ಕಂಥ ಬಾಧ್ಯವಲ್ಲ ಸರ್. ಇದಕ್ಕೂ 7 ಮನೆ ಇದೆ. ಇದು ಸರಿಗಮ್ಮ ಪದನಿಸ ಬರೋದಿಲ್ಲ ಸರ್. ಇದು ನಮ್ಮ ಟೆಕ್ನಿಕ್ನಲ್ಲಿ ಅಲ್ಲಿ ನಮ್ಮ ಭಾಗವತ ಹೇಳಿದಾಗೆ ಎಲ್ಲ ರಾಗಗಳನ್ನು ಗೊತ್ತು ಮಾಡ್ಕೊಂಡಿರ್ಬೇಕು. ನಮ್ಮ ತಲೆ ಬಳಕೆ ಗೊತ್ತು ಮಾಡ್ಕೊಂಡಿರ್ಬೇಕು. ಇದು ನಾಟಿ ರಾಗ, ಇದು ಮದ್ಮಾವತಿ, ಇದು ಆನಂದ್ ಭೈರವಿ, ಇದು ತೋಡಿ, ಇದು ಕಲ್ಯಾಣಿ, ಇದು ಎಲ್ಲಾನು ರಾಗಗಳನ್ನೆಲ್ಲ ಕಲ್ತಿದ್ರೆ ಅದೇ ರಾಗನ ಇಲ್ಲಿ ನುಡಿಸ್ಬೋದು ಸರ್. ನಮಗೆ ಇದು 5 ಮನೆ ನುಡಿಸಬೇಕಾದಂಥ ವಿಶೇಷವಾದ್ಯ. ಎಲ್ಲ ನುಡಿಸ್ಬೋದು, ನೆಟ್ ನುಡಿಸ್ಬೋದು, ನಾದಸ್ವರ ನುಡಿಸ್ಬೋದು, ಸಾಕ್ಷಪುಂಡ್ ಇದೆಲ್ಲ ನುಡಿಸ್ತಾರೆ. ಎಲ್ಲ ನುಡಿಸೋರು ಇದನ್ನು ನುಡಿಸೋಕ್ಕಾಗಲ್ಲ ಸರ್. ನಾವೇನು ನಮ್ಮ ದೊಡ್ಡಪ್ಪವರು ಮತ್ತು ನಮ್ಮ ಇನ್ನೊಬ್ಬ ದೊಡ್ಡಪ್ಪ ಚೆಲುವನಾಯಕ ವೆಂಕಟನಾಯಕ ಅಂತ ಅವ್ರು ಕಲಿಸ್ಕೊಟ್ಟದು ಸರ್. ನಮೀಗ ಈ ಮುಖವೀಣೆಲ್ಲ ಇರ್ಕೊಂಡು ಇದರಲ್ಲಿ ನಾನು 50 ವರ್ಷದಿಂದ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಯಾರು ಇನ್ನೂ ಇದನ್ನು ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ ಗುರುಗಳೇ. ಇದು ವಿಶೇಷವಾದಂಥ ವಾದ್ಯ. ಇದು ಕಲಿಸ್ಬೇಕು ಅಂದರೆ ನಾವು ಇಲ್ಲಿ ತಯಾರು ಮಾಡಿಸ್ಬೇಕಿದ್ದು. ನಮ್ಮೂರಲ್ಲೇ ತಯಾರು ಮಾಡೋ ಅಂಥವ್ರು ಇದ್ದಾರೆ. ಆಚಾರ ಮಾಡಿಸ್ಬೇಕು. ಕಗ್ಲಿ ಮರ, ಅದ್ರ ಬೇಳೆ ಮರ, ಇದನ್ನು ಆಚಾರ ಕಲಿ ಕಂಟ್ಕ ಮಾಡಿಸ್ಬೇಕು. ಈ ಹೊಲಗರಿನ ನಾವೇ ಕಟ್ಟಿ ಮನೇಲಿ ಕುಂತ್ಕೊಂಡು ತಯಾರು ಮಾಡ್ಬೇಕು ಸರ್. ಉಣಿಸ್ಬಿಟ್ಟು ವಿಶೇಷ ಅದು ಕಲಿಬೇಕು ಅನ್ನೋರಾದರೆ ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀವಿ. ನಮ್ಮ ಅವ್ರ ಹತ್ರ ಇದ್ದಾರೆ, ನಮ್ಮ ಸೋಮಣ್ಣವ್ರ ಹತ್ರ ಈಸ್ಕೊಂಡು ಬೇಕಾದ್ರೆ ಕಲಿಸೋಣ ಅಂತಾರೆ, ಕಲಿಸ್ಬೋದು ಸರ್. ತಯಾರು ಮಾಡಬೇಕು ಅಂದರೆ ನಾವೇ ತಯಾರು ಮಾಡಿಸಿ ನಾವು ಕೊಡ್ತೀವಿ ಸರ್. ನಮಸ್ತೆ. ನನ್ನ ಹೆಸರು TS ರವೀಂದ್ರ ಅಂತ ಸರ್. ನಮ್ಮ ತಂದೆ ಹೆಸರು T ಸುಬ್ಬೇಗೌಡರು. ನಮ್ಮ ತಾಯಿ ಹೆಸರು ಉಜ್ರಮ್ಮ ಅಂತ. ನಮ್ಮ ತಂದೆಯವರು ಈ ಮೂಡ್ಲಪಾಯಿ ಯಕ್ಷಗಾನದ ಭಾಗವತರು ಮತ್ತು ಅವರು ಸ್ಕೂಲ್ ಟೀಚರ್ ಆಗಿದ್ದರು ಸರ್. ಅವ್ರು ಕಲ್ತಿದ್ರು, ನಮ್ಮ ತಾತದಿಂದ ಕಲ್ತಿದ್ರು ಈ ಕಲೆನ. ಗೊತ್ತಾಯ್ತಾ? ನಾನು ನಮ್ಮ ತಂದೆಯವ್ರ ಜೊತೆ ಸೇರಿಕೊಂಡಾಗ ಅವರು ನನಗೆ ಅಭ್ಯಾಸ ಮಾಡಿ ಮೊದಲೇ ತಾಳ ಮತ್ತು ಹೆಜ್ಜೆಗಳು, ಈ ಮೂಡ್ಲಪಾಯಿದು ಯಾವ್ಯಾವ ತಾಳಗಳು ಬರ್ತದೆ ನೋಡಿ, ಆ ತಾಳದಲ್ಲಿ ಹೆಜ್ಜೆಗಳನ್ನೆಲ್ಲನೂ ಕಲಿಸ್ತರು ಸರ್ ನಮ್ಮ ತಂದೆಯವರು. ಆವಾಗ ಅವ್ರ ಜೊತೆ ಸೇರಿಕೊಂಡು ನಾನು ಸುಮಾರು ದಿನ ಭಾಗವತನ ಅವ್ರ ಜೊತೆಲೇ ಮಾಡ್ಕೊಂಡು ಬಂದು ಅವರು ಕಾಲವಾದ ನಂತರ ಇದನ್ನು ನಾನು ಉಳಿಸ್ಕೊಂಡು ಇಲ್ಲಿವರೆಗೂ ಬರ್ತಾಯಿದ್ದೀನಿ ಸರ್. ಇವಾಗ ನಶಿಸಿ ಹೋಗ್ತಾ ಇದೆ ನಮ್ಮ ಜಿಲ್ಲೆಗಳಲ್ಲಿ ಮೂಡ್ಲಪಾಯಿ ಯಕ್ಷಗಾನ. ಇದನ್ನು ಪುನರ್ಚೇತನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಸರ್, ನಾವು ಎಲ್ಲ ಕಡೆಯೂ ಬಂದು ಬೇಕಾದ್ರೆ ಹೇಳ್ಕೊಡೋದು ನಾನು ಭದ್ರಾಗಿರ್ತೀನಿ ಸರ್. ಯಾಕೆಂತಂದರೆ ಒಂದು ಸ್ಕೂಲ್ಗಳು ಮಾತ್ರ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಅವರು ವಿದ್ಯಾವಂತರಿರ್ತಾರೆ. ಈಗ ಹಳ್ಳಿಗಾಡಿನಲ್ಲಿ ಸರ್ ಎಲ್ಲ ವಿದ್ಯಾವಂತರು, ಎಲ್ಲ ಗದ್ದೆ ಕೆಲಸ ಅದು ಇದು ಅಂತ ಹೇಳ್ತಾರೆ. ನಾವೇನು ಮಾಡೋದಕ್ಕಾಗಲ್ಲ. ಅಷ್ಟು ಇದು ವ್ಯವಸ್ಥೆ ಮಾಡ್ತಾರೆ ಸರ್. ಇದು ಉಳಿತದೆ ಸರ್, ಇಲ್ಲಾಂದ್ರೆ ಭಾಳ ಕಷ್ಟವಾಗುತ್ತೆ ಸರ್. ಸರ್ ನಮಸ್ತೆ. ಮೈಸೂರು ಜಿಲ್ಲೆ T ನರಸೀಪುರ ತಾಲೂಕು ಹೊಸ MG ಅಂತ ನಮ್ಮ ದೊಡ್ಡಪ್ಪವರು ವೆಂಕಟನಾಯಕ ಅಂತ, ಇನ್ನೊಬ್ಬ ದೊಡ್ಡಪ್ಪನವ್ರು ಚೆಲುವನಾಯಕ ಅಂತ, ನಮ್ಮ ತಂದೆಯವ್ರು ದಾಸ್ ನಾಯಕ ಅಂತ. ನಮ್ಮ ದೊಡ್ಡಪ್ಪವರಿಂದ ಕಲಿಸಿದ್ದೀನಿ ಸರ್ ಈ ಮುಖವೀಣೆನ. ನನಗಿದು 2 ಸಾರಿ ಡೆಲ್ಲಿಗೆ ಹೋಗಿದ್ದು ಬಂದಿದೆ. ಇವರು ನಮ್ಮ ಭಾಗವತರು ನಾವು ಸೇರ್ಕೊಂಡು ನಮ್ಮ MGನಲ್ಲಿ ಕಲಿಸ್ಬೇಕು ಅಂದ್ರೆ ಒಬ್ಬರು ಬರ್ತಾ ಇಲ್ಲ ಸರ್. ನಮ್ಮ ಮನೆಯಲ್ಲೂ ಬರ್ತಾ ಇಲ್ಲ. ಏನೋ ನಮ್ಮ ಮೊಮ್ಮಗ ಇದ್ದಾನೆ, ಒಂದು ಇಬ್ಬರು ಮಾಡಬೇಕು ಅಂತ ಇದ್ದೀನಿ ಸರ್. ದಯವಿಟ್ಟು ಯಾರು ಕಲಿಸ್ಬೇಕು ಅನ್ನೋ ಸನ್ನಿವೇಶ ಆದರೆ ನಾನು ಎಲ್ಲರೂ ಬಂದು ಕಲಿಸ್ಕೊಡ್ತೀನಿ. ಹೊಸ MGಯಲ್ಲಿ ಇದ್ದೀನಿ. ನಮ್ಮ ತಂದೆ ಹೆಸರು ದಾಸ್ ನಾಯಕ ಅಂತ, ನಮ್ಮ ತಾಯಿ ಹೆಸರು ಹೊನ್ನಮ್ಮ ಅಂತ. ನಾವೆಲ್ಲ ಇದೇ ಕೆಲಸ ಇದರಲ್ಲಿ ತೆಗಿತಾ ಇದ್ದೀವಿ ಸರ್. ಯಾರು ಬೇಕು ಅಂದರೆ ನಾವು ಮಾಡಿಕೊಡ್ತೀನಿ. ನಮ್ಮ ಸರ್ಕಾರ ನಮಗೆ 2,000 ರೂಪಾಯಿ ಮಾಸನಾಸನ ಕೊಡ್ತಾ ಇದೆ. ಭಗವಂತನ ಆಶೀರ್ವಾದದಿಂದ ಇಲ್ಲಿ ಗಂಟೆ ತಲುಪಿಸಿದ್ದಾರೆ. ಇನ್ನೂ ಬೇಕು ಅಂದರೆ ತಮ್ಮಂತೆಯವರ ಆಶೀರ್ವಾದದಿಂದ ನಾನು ಕಲಿಸ್ಕೊಡ್ತೀನಿ ಸರ್. ನಮಸ್ತೆ.